ರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಿದೆ. ಇಂದು ಇಡೀ ರಾಜ್ಯಾದ್ಯಂತ ರಸ್ತೆಗೆ ಇಳಿಯಲ್ಲ 7 ಲಕ್ಷ ಲಾರಿಗಳು, ಗೂಡ್ಸ್ ಹಾಗೆ ಟ್ರಾನ್ಸ್ಪೋರ್ಟ್ ಸಂಪೂರ್ಣ ಬಂದ್ ಆಗಿದೆ. ಮುಷ್ಕರಕ್ಕೆ ಪೆಟ್ರೋಲಿಯಂ ಅಸೋಸಿಯೇಷನ್ ಹಾಗೆ ಚಾಲಕರ ಸಂಘಗಳಿಂದ ಮುಷ್ಕರಕ್ಕೆ ಬೆಂಬಲ ಕೂಡ ಸಿಕ್ಕಿದೆ. ಡೀಸೆಲ್ ಬೆಲೆ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿದ್ರು, ಕಡಿಮೆ ಮಾಡಬೇಕು ಅಂತ ಈಗ ದೊಡ್ಡ ಮಟ್ಟದ ಮುಷ್ಕರಕ್ಕೆ ಲಾರಿ ಚಾಲಕರು ಇಳಿದಿರುವಂಥದ್ದು. ಲೀಟ್ರಿಗೆ 2 ರೂಪಾಯಿ ಜಾಸ್ತಿ ಆಗಿದೆ, ಕಡಿಮೆ ಮಾಡಿ, ಇಲ್ಲ ಅಂದರೆ ನಾವು ಈ ಮುಷ್ಕರವನ್ನು ಕೈ ಬಿಡಲ್ಲ. ಅಬ್ವಿಯಸ್ಲಿ ಈಗ ಲಾರಿ ಮುಷ್ಕರ ಆದರೆ ದೊಡ್ಡ ಮಟ್ಟದ ಲಾಸ್ ಕೂಡ ಸರ್ಕಾರಕ್ಕೆ ಆಗುತ್ತೆ. ಯಾಕಂತ ಹೇಳಿದ್ರೆ ಸಗಟು ವ್ಯಾಪಾರ ಇರ್ಬೋದು, ವ್ಯವಹಾರಕ್ಕೂ ಕೂಡ ಇದು ಅಡ್ಡಿ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಾಮಗ್ರಿಗಳನ್ನು ಕೂಡ ಲಾರಿ ಸಪ್ಲೈ ಮಾಡುತ್ತೆ. ಹಳ್ಳಿವರೆಗೂ ಕೂಡ ಸಾಮಗ್ರಿಗಳನ್ನು ಇದೇ ಟ್ರಾನ್ಸ್ಪೋರ್ಟ್ ಹೋಗ್ತಾ ಇರುವಂಥದ್ದು, ಸಪ್ಲೈ ಮಾಡ್ತಾ ಇರುವಂಥದ್ದು. ಆದರೆ ಪೆಟ್ರೋಲ್ ಇರ್ಬೋದು, ಪೆಟ್ರೋಲ್ ಟ್ಯಾಂಕಿ ಪೆಟ್ರೋಲ್ ಹಾಕಬೇಕಲ್ವಾ, ಎಲ್ಲಿಂದ ಹೋಗುತ್ತೆ? ಪೆಟ್ರೋಲ್ ಬಂಕ್ಗೆ ಲಾರಿ ತಗೊಂಡು ಹೋಗ್ಬೇಕು, ಅದು ಕೂಡ ಬಂದಾಗಿದೆ. ಈಗ ಸರ್ಕಾರ ಏನು ಮಾಡುತ್ತೆ, ಇವರ ಬೇಡಿಕೆಯನ್ನು ಈಡೇರಿಕೆ ಮಾಡುತ್ತಾ ಎನ್ನುವಂಥ ಪ್ರಶ್ನೆ ಕೂಡ ಈಗ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಒಂದ್ ಕಡೆಯಲ್ಲಿ ಲಾರಿ ಮುಷ್ಕರ, 7 ಲಕ್ಷ ಲಾರಿ ಚಾಲಕರು ಕೂಡ ಈ ನಿರ್ಧಾರವನ್ನು ಮಾಡ್ಕೊಂಡಿದ್ರು, ಲಾರಿ ಇಳಿಸಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗುತ್ತೆ. ಅದು ಕೂಡ ಪೆಟ್ರೋಲ್ ಬಂಕ್ ಅಲ್ಲೂ ಪೆಟ್ರೋಲ್ ಹಾಕಬೇಕಾದ್ರೂ ಕೂಡ ಈ ಲಾರಿ ಹೋಗಬೇಕಾಗತ್ತೆ, ಬಂಕಿಗೆ ಅದನ್ನು ಸಪ್ಲೈ ಮಾಡಬೇಕಾಗತ್ತೆ. ಅದರಿಂದ ಜನರಿಗೆ ಅದನ್ನು ಪೆಟ್ರೋಲ್ ಸಪ್ಲೈ ಮಾಡ್ತಾರೆ. ಆದರೆ ಅದಕ್ಕೂ ಕೂಡ ಬಂದ್ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಆಗ್ತಾ ಇದೆ, ಈ ಮುಷ್ಕರಕ್ಕೆ ಸರ್ಕಾರ ಏನು ಸ್ಪಂದಿಸುತ್ತಾ? ನಿಕೇಶ್, ನಿನ್ನೆವರೆಗೂ ಕೂಡ ಲಾರಿ ಮಾಲೀಕರು ಸರ್ಕಾರಕ್ಕೆ ಗಡುವು ನೀಡುವಂಥ ಕೆಲಸವನ್ನು ಮಾಡಿದ್ರು. ಅವರ ಒಂದಷ್ಟು ಬೇಡಿಕೆಗಳೇನಿದೆ ಅವುಗಳನ್ನು ಸರ್ಕಾರದ ಮುಂದಿಟ್ಟು ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಏನು ಸ್ಪಂದನೆ ನೀಡುತ್ತೆ, ಜೊತೆಗೆ ಆ ಒಂದು ಬೇಡಿಕೆಗಳ ಅನ್ವಯವಾಗಿ ಯಾವೊಂದು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಆಗುತ್ತೆ ಅಂತೇಳಿ ಸರ್ಕಾರದಿಂದ ಸ್ಪಂದನೆ ಸಿಗಬೇಕು ಅಂತೇಳಿ ಲಾರಿ ಮಾಲೀಕರ ಸಂಘ ಒಂದಷ್ಟು ಬೇಡಿಕೆಗಳನ್ನು ಇಟ್ಟು ನಿನ್ನೆವರೆಗೂ ಕೂಡ ಗಡುವು ನೀಡಿತ್ತು. ಆದರೆ ಸರ್ಕಾರ ಅವರ ಗಡುವಿಗೆ ಯಾವುದೇ ರೀತಿಯಾದಂಥ ಸ್ಪಂದನೆ ನೀಡಿರಲಿಲ್ಲ. ಹೀಗಾಗಿ ನಿನ್ನೆ ರಾತ್ರಿಯಿಂದಲೇ ಈಗ ಮುಷ್ಕರವನ್ನು ಮಾಡೋದಕ್ಕೆ ಲಾರಿ ಮಾಲೀಕರು ನಿರ್ಧರಿಸಿದ್ದಾರೆ. ನಿನ್ನೆಯಿಂದಲೂ ಕೂಡ ರಾತ್ರಿಯಿಂದಲೂ ಕೂಡ ಯಾವುದೇ ರೀತಿಯಾದಂಥ ವಾಣಿಜ್ಯ ವಹಿವಾಟುಗಳಿರುವಂತಹ ಲಾರಿಗಳು ರಸ್ತೆಗಳಿಗೆ ಇಳಿತಿಲ್ಲ. ನಾನು ಸದ್ಯಕ್ಕೆ ಚಾಮರಾಜಪೇಟೆಯಲ್ಲಿದ್ದೀನಿ, ನೀವು ನೋಡ್ತಿರ್ಬೋದು ಸಾಕಷ್ಟು ಲಾರಿಗಳು ಇಲ್ಲಿ ನಿಂತಿದೆ. ರಾಜ್ಯದಲ್ಲಿ ಸಾಕಷ್ಟು ವ್ಯವಹಾರ ವಹಿವಾಟುಗಳಿಗೆ ಸಂಬಂಧಪಟ್ಟಂತೆ ಲಾರಿಗಳಾಗಿರ್ಬೋದು ಮತ್ತು ಗೂಡ್ಸ್ ವಾಹನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರಾಜ್ಯಾದ್ಯಂತ ಓಡಾಟ ಮಾಡುತ್ತೆ. ಸಾಕಷ್ಟು ಲಗೇಜ್ಗಳನ್ನು ತೆಗೆದುಕೊಂಡು ಹೋಗೋದಾಗಿರ್ಬೋದು, ಸಾಮಗ್ರಿಗಳನ್ನು ಶಿಫ್ಟ್ ಮಾಡೋದಕ್ಕಾಗಿರ್ಬೋದು, ಸಾಕಷ್ಟು ಕೆಲಸಗಳಿಗೆ ಒಂದು ಲಾರಿಗಳು ಸಹಾಯ ಆಗುತ್ತೆ. ಒಂದು ರೀತಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುವಂಥ ಈ ಒಂದು ಲಾರಿಗಳು ಇವತ್ತು ನಿಂತಿದೆ. ನಿನ್ನೆಯಿಂದಲೂ ಕೂಡ ಲಾರಿಯನ್ನು ನಾವು ಎತ್ತೋದಿಲ್ಲ ಅಂಥೇಳಿ ಲಾರಿ ಮಾಲೀಕರು ಈಗಾಗಲೇ ಡಿಸೈಡ್ ಮಾಡಿಬಿಟ್ಟು ಮುಷ್ಕರವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಅವರ ಒಂದಷ್ಟು ಬೇಡಿಕೆಗಳೇನಂತಂದರೆ ಟೋಲ್ ಸುಂಕಗಳಾಗಿರ್ಬೋದು ಮತ್ತು ಡೀಸೆಲ್ ಹೈಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆಗ್ತಿದೆ. ಇದರಿಂದ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಯಾವಾಗಲೂ ಕೂಡ ಪ್ರೈಸ್ ಹೈಕ್ ಆಗ್ತಿದೆ, ಆದರೆ ನಮ್ಮ ಬೇಡಿಕೆಗಳನ್ನು ಏನು ನೋಡ್ತಿಲ್ಲ ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಒಬ್ಬರು ಇದ್ದಾರೆ ಮಾಲೀಕರು, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ವಾಹನ ಮಾಲೀಕರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟು ಗೂಡ್ಸ್ ವಾಹನ ಮಾಲೀಕರಾಗಿರ್ಬೋದು ಮತ್ತು ಲಾರಿ ವಾಹನ ಮಾಲೀಕರು ಇವತ್ತು ಮುಷ್ಕರ ಮಾಡ್ತಿದ್ದೀರಾ. ಯಾಕೆ, ಏನೆಲ್ಲ ಬೇಡಿಕೆಗಳಿದ್ದಾವೆ ಮತ್ತು ಇಲ್ಲಿವರೆಗೂ ಕೂಡ ನಿಮಗೆ ಸರ್ಕಾರದ ಕಡೆಯವರಾಗಿರ್ಬೋದು ಸಂಬಂಧಪಟ್ಟವ್ರು ಯಾರು ಬಂದು ಮಾತಾಡ್ಸಿಲ್ವಾ ಅಂತ? ಸರ್, ಯಾರು ಮಾತಾಡ್ಸಿಲ್ಲ ಸರ್. ತುಂಬ ಟೋಲ್ದು ಜಾಸ್ತಿ ಇದೆ, ಡೀಸೆಲ್ ಜಾಸ್ತಿ ಇದೆ, ಮೈಲೇಜ್ ಇಲ್ಲ. ಈಗ ಬರ್ತಾರೋ ಹೊಸ ಗಾಡಿ ನೋಡಿದ್ರು ಅದರಲ್ಲೂ ಮೈಲೇಜ್ ಎಲ್ಲ ಡ್ರಾಪ್ ಆಗಿದೆ. ತುಂಬ ತೊಂದರೆ. ಮೊದ್ಲಂಗೆ ಬಾಡಿಗೆಗಳು ನಮಗೆ ಜಾಸ್ತಿ ಸಿಗ್ತಾ ಇಲ್ಲ, ಅದರಲ್ಲೂ ಕಮ್ಮಿ. ಈ ಆನ್ಲೈನ್ ಬಂದಂತೂ ಇನ್ನೂ ಹಾಳಾಗಿ ಹೋಗ್ಬಿಟ್ಟಿದ್ದೀವಿ ನಾವು. ಒಂದು ಸೈಡ್ ಕೊಡ್ತಾರೆ, ಇನ್ನೊಂದು ಸೈಡ್ ಕೊಡೋಲ್ಲ. ಅಲ್ಲಿಂದ ವಾಪಸ್ ಬಂದರೆ 100 ರೂಪಾಯಿ ಮಿಗುತ್ತೆ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಬೇಕಾದ್ರೆ ಅದು ನೀವು ಎಲ್ಲರ ಒಂದು ಡ್ರೈವರ್ಗಳು ಸಿಕ್ಕಿದಾಗ ಒಂದು ಸಮೀಕ್ಷೆ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಇವತ್ತು ವಾಹನದ ಹೊಸ ಗಾಡಿ ರೇಟ್ ಕೇಳಿದ್ರೆ ನೀವು ಯಾವ ಥರ ಬಂಡವಾಳ ಹಾಕಿ ಯಾವ ಥರ ಬಂಡವಾಳ ತೆಗಿಬೇಕು, ತುಂಬ ತೊಂದರೆ ಆಗಿದೆ ಸರ್. ಸರ್ಕಾರದವರೇ ಆಗಲಿ ನಮ್ಗೆ ಯಾರೇ ಆಗಲಿ ಯಾವ ಸಹಕಾರನೂ ಇಲ್ಲ ಸರ್. ಇದಿಷ್ಟು ಇಲ್ಲಿನ ಚಾಲಕರ ಮಾತು. ಅಂದರೆ ನಾವು ವಾಹನವನ್ನು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ವಾಹನಗಳನ್ನು ತೆಗೆದುಕೊಳ್ತೀವಿ, ಅದರಲ್ಲಿ ನಮಗೆ ಇನ್ಕಮ್ ಬರೋದಿಲ್ಲ, ಅದರಿಂದ ಖರ್ಚಾಗುವಂಥದ್ದೇ ಜಾಸ್ತಿ ಇದೆ.
ಟೋಲ್ ಫೀಸ್ ಆಗಿರ್ಬೋದು ಮತ್ತು ಡೀಸೆಲ್ ಫೀಸ್ ಆಗಿರ್ಬೋದು, ಡೀಸೆಲ್ಗೆ ಖರ್ಚು ಮಾಡುವಂಥ ಹಣ ಆಗಿರ್ಬೋದು, ಜೊತೆಗೆ ಇದರ ಜೊತೆಗೆ ಒಂದಷ್ಟು ಬಿಸ್ನೆಸ್ ಕೂಡ ನಮ್ಗೆ ಲಾಸ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಹೈಕ್ ಆಗಿರ್ಬೋದು, ಡೀಸೆಲ್ ರೇಟ್ ಹೈಕ್ ಆಗಿರ್ಬೋದು, ಜೊತೆಗೆ ಟೋಲ್ ಹೈಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಸಾಕಷ್ಟು ಹೊಡೆತ ಬೀಳ್ತಿದೆ. ನಮ್ಮ ಜೀವನಕ್ಕೆ ಅದು ಸಾಕಷ್ಟು ಸಮಸ್ಯೆ ಆಗ್ತಿದೆ. ಅದ್ರ ಬಗ್ಗೆ ಸರ್ಕಾರ ಗಮನ ವಹಿಸಬೇಕು. ಸರ್ಕಾರ ಇದ್ರ ಸಂಬಂಧಪಟ್ಟವಾಗಿ ಯಾವುದೇ ರೀತಿಯಾದಂಥ ಸಹಾಯ ನಮಗೆ ಮಾಡ್ತಿಲ್ಲ ಅಂತೇಳಿ ಅಸಮಾಧಾನವನ್ನು ಹೊರಹಾಕ್ತಿರುವಂಥದ್ದು. ನಿಕೇಶ್, ಮದೇಶ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಲಾರಿ ಮುಷ್ಕರವಕ್ಕೆ ಆದರೆ ಸಾಮಾನ್ಯ ಜನರ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ? ನಿಕೇಶ್, ಈಗಾಗಲೇ ಈ ಒಂದು ಲಾರಿ ಆಗಿರ್ಬೋದು ಮತ್ತು ಗೂಡ್ಸ್ ವಾಹನಗಳಾಗಿರ್ಬೋದು, ಸಣ್ಣ ಪುಟ್ಟ ಆಟೋಗಳು ಅಂದರೆ ಅಪೆ ಆಟೋಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಬಿಸ್ನೆಸ್ಗಳಲ್ಲಿ ತೊಡಗಿರುತ್ತವೆ. ಅಂದರೆ ಯಾವುದೇ ಒಂದು ಬಿಸ್ನೆಸ್ಗಳಾಗಿರ್ಬೋದು, ಯಾವುದೇ ಒಂದು ವ್ಯಾವಹಾರಿಕ ಆಗಿರ್ಬೋದು, ಅವೆಲ್ಲದಕ್ಕೂ ಕೂಡ ಇವು ಸಾಕಷ್ಟು ಉಪಯೋಗ ಆಗುತ್ತೆ. ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಲಾರಿಗಳೇನಿದೆ, ಒಂದಷ್ಟು ಸಾಮಗ್ರಿಗಳನ್ನು ಜನರು ದಿನನಿತ್ಯ ಬಳಸುವಂಥ ಸಾಮಗ್ರಿಗಳು ಅವುಗಳನ್ನು ಖರೀದಿ ಮಾಡಬೇಕಂದ್ರೆ ಅಲ್ಲಿಗೆ ಬಂದಿರಬೇಕು. ಅಂತಹ ಸಾಮಗ್ರಿಗಳನ್ನು ಸಾಗಾಟ ಮಾಡೋದಕ್ಕೆ ಇಂಥ ಲಾರಿಗಳನ್ನು ಬಳಸಲಾಗುತ್ತೆ. ದೊಡ್ಡದಾಗಿ ಅಂದರೆ ಯಾವುದೇ ಒಂದು ತರಕಾರಿಯನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು, ಒಂದಷ್ಟು ವಸ್ತುಗಳು ವೆಹಿಕಲ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು, ಜೊತೆಗೆ ಸಿಲಿಂಡರ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು, ನೀವು ನೋಡ್ಬೋದು. ಈ ರೀತಿಯಾದಂಥ ವಾಹನಗಳನ್ನು ಈ ಲಾರಿಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಂದು ವಾಹನಗಳನ್ನು ವಸ್ತುಗಳನ್ನು ಸಾಗಾಟ ಮಾಡೋದಕ್ಕೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಸಾಗಾಟ ಮಾಡೋದಕ್ಕೆ ಇಂಥ ಲಾರಿಗಳು ಸಾಕಷ್ಟು ಬಳಕೆ ಆಗುತ್ತೆ. ಈ ಒಂದು ವ್ಯಾವಹಾರಿಕವಾಗಿ ಪ್ರತಿದಿನವೂ ಕೂಡ ಲಕ್ಷಾಂತರ ಲಾರಿಗಳು ಓಡಾಡುತ್ತೆ ಬೆಂಗಳೂರಿನಲ್ಲಿ. ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಓಡಾಡುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಸಾಕಷ್ಟು ನಮ್ಗೆ ತೊಂದರೆ ಆಗ್ತಿದೆ. ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ತೋರಿಸ್ತಾರೆ ಯಾವ ಬೇಡಿಕೆ ಏನೇನಿದೆ. ರೆಡ್ಯೂಸ್ ಮಾಡಿ, ಡೀಸೆಲ್ ಪ್ರೈಸ್ ಏನಿದೆ ಅದನ್ನು ಕಮ್ಮಿ ಮಾಡಿ, ಜೊತೆಗೆ ಸ್ಟೇಟ್ ಹೈವೇ ಟೋಲ್ ಪ್ಲಾಜಾದಲ್ಲಿ ಸಾಕಷ್ಟು ಟೋಲನ್ನು ತೆಗೆದುಕೊಳ್ಳಲಾಗ್ತಿದೆ, ಅದನ್ನ ಇದು ಮಾಡಿ. ಜೊತೆಗೆ ಬಾರ್ಡರ್ಗಳಲ್ಲಿ RTO ಚೆಕ್ ಪೋಸ್ಟ್ ಮಾಡ್ತಾರೆ, ಅದರಿಂದ ಸಾಕಷ್ಟು ನಮಗೆ ಕಿರುಕುಳ ಆಗ್ತಿದೆ. ಜೊತೆಗೆ FC ಫೀಸಸ್ಗಳು ಮತ್ತು ಎಂಟ್ರಿ ಟೈಮಿಂಗ್ಸ್ ಅಂದರೆ ದಿನಕ್ಕೆ ಸಂಜೆವರೆಗೂ ಕೂಡ ಈ ದೊಡ್ಡ ದೊಡ್ಡ ಗೂಡ್ಸ್ ವಾಹನಗಳಾಗಿರ್ಬೋದು, ಹೆವಿ ವೆಹಿಕಲ್ಗಳಿಗೆ ಅವಕಾಶ ಇಲ್ಲ. ಸೊ ಅವೆಲ್ಲದರಿಂದ ಕೂಡ ನಮಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಒಂದು ರೀತಿಯಾದಂಥ ಸಿಸ್ಟಮ್ ಇಲ್ಲಿ ಹೋಲ್ಡಲ್ಲಿ ಇಟ್ಕೊಂಡಂಗೆ. ಯಾಕಂದರೆ ಸಾಕಷ್ಟು ವ್ಯವಹಾರಗಳಲ್ಲಿ ಈ ಒಂದು ಲಾರಿಗಳು ಭಾಗಿಯಾಗಿರ್ತವೆ. ಸಾಕಷ್ಟು ಸಾಮಗ್ರಿಗಳನ್ನು ಮತ್ತೊಂದರಿಂದ ಮತ್ತೊಂದು ಕಡೆ ತಲುಪಿಸೋದಕ್ಕೆ ಈ ಒಂದು ವ್ಯಾವಹಾರಿಕವಾಗಿ ಲಾರಿ ಮಾಲೀಕರು ಸಹಾಯ ಆಗ್ತಾರೆ. ಆದರೆ ಈ ಲಾರಿಗಳು ನಿಂತುಕೊಳ್ಳೋದ್ರಿಂದ ಬೇರೆ ಬೇರೆ ಕಡೆ ಸಾಮಗ್ರಿಗಳು ಏನೋ ಹೋಗ್ಬೇಕಲ್ಲ, ಅವೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಅನಿರ್ದಿಷ್ಟಾವಧಿಯಾಗಿ ನಾವು ಈ ಒಂದು ಮುಷ್ಕರವನ್ನು ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಲಾರಿ ಮಾಲೀಕರು ಈಗಾಗಲೇ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಲಾರಿಗಳನ್ನು ರಸ್ತೆಗಿಳಿಸ್ತಿಲ್ಲ, ಎಲ್ಲ ಕಡೆ ಸ್ಟಾಪ್ ಮಾಡಿಬಿಟ್ಟು ಆಕ್ರೋಶನ ವ್ಯಕ್ತಪಡಿಸುವಂಥ ಕೆಲಸವನ್ನು ಲಾರಿ ಮಾಲೀಕರು ಮಾಡ್ತಾರೆ. ಈ ಒಂದು ಎಫೆಕ್ಟ್ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಬೇರೆ ಬೇರೆ ಕಡೆ ವ್ಯವಹಾರಗಳು ಯಾವ ರೀತಿಯಾಗಿ ನಿಂತಿದೆ ಮತ್ತು ವಾಣಿಜ್ಯವಾಗಿ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ದು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ನಿಕೇಶ್, ಮಾದೇಶ್, ಹಾಗೆ ಹೋಲ್ಡಲ್ಲಿ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಏರ್ಪೋರ್ಟ್ಗೆ ತಟ್ಟದ ಟ್ಯಾಕ್ಸಿ ಚಾಲಕರ ಮುಷ್ಕರದ ಬಿಸಿ. ಕೆಂಪೇಗೌಡ ಏರ್ಪೋರ್ಟ್ ಎಂದಿನಂತೆ ಟ್ಯಾಕ್ಸಿಗಳು ಓಡಾಟವನ್ನು ನಡೆಸ್ತಾವೆ, ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ ಅಂತ ಈಗ ಓಲಾ, ಊಬರ್ ಏರ್ಪೋರ್ಟ್ ಟ್ಯಾಕ್ಸಿಗಳು ಸಂಚಾರವನ್ನ ನಡೆಸ್ತಾ ಇದೆ. ಜನರು ಸಹ ಎಂದಿನಂತೆ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಏರ್ಪೋರ್ಟ್ ಟ್ಯಾಕ್ಸಿ ಎಂದಿನಂತೆ ತನ್ನ ಸಂಚಾರವನ್ನು ಮಾಡ್ತಾ ಇದೆ. ಪ್ರಯಾಣಿಕರು ಕೂಡ ಎಂದಿನಂತೆ ಅದರಲ್ಲಿ ಹೋಗ್ತಾ ಇದ್ದಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಎಂದಿನಂತೆ ಅವರು ಏನು ವ್ಯವಹಾರ ಮಾಡ್ತಾ ಇದ್ರು ಅದು ಕಂಟಿನ್ಯೂ ಆಗಿ ನಡೀತಾ ಇದೆ, ಯಾವ ಬೆಂಬಲಗಳನ್ನು ಕೂಡ ಕೊಡೋದಿಲ್ಲ ಅಂತ. ಯಾಕಂದರೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿದ್ರೆ ಇಲ್ಲೊಂದು ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತೆ. ಸೊ ಬಿಸಿ ಮುಟ್ಟಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ ರೇಟ್ ಕಡಿಮೆ ಆಗ್ಬೋದು ಎನ್ನುವಂಥ ನಿರೀಕ್ಷೆ ಒಂದಿಷ್ಟು ಲಾರಿ ಮಾಲೀಕರ ಒಂದು ಯೋಚನೆ. ಆದರೆ ಒಂದಿಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ. ಲಾರಿ ಇರ್ಬೋದು, ಗೂಡ್ಸು, ಆ್ಯಪೆ, ರಿಕ್ಷಾಗಳು ಅವನ್ನೆಲ್ಲ ಸೈಡಿಗೆ ನಿಲ್ಲಿಸಿದ್ದಾರೆ. ನಾವು ಮುಷ್ಕರ ಮಾಡ್ತಾ ಇದ್ವಿ, ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳ್ತಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ದೇವನಹಳ್ಳಿ ಏರ್ಪೋರ್ಟ್ ಇದೆ ಅಲ್ವಾ, ಅಲ್ಲಿ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಓಲಾ, ಊಬರ್ಗಳು.